ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಮೈಂಡ್ ಗೇಮ್. ಸ್ನೇಹಿತರೆ, ನಿಮ್ಗೆ ಒಂದು ಪ್ರಶ್ನೆ. ಒಬ್ಬ ಮನುಷ್ಯನನ್ನ 24 ಗಂಟೆ ಕ್ಯಾಮೆರಾ ಮುಂದೆ ಇಟ್ರೆ ಅವನ ನಿಜವಾದ ಸ್ವಭಾವ ಹೊರಬರುತ್ತಾ, ಅಥವಾ ಅವನು ನಿಧಾನವಾಗಿ ಮಾಸ್ಕ್ ಹಾಕೊಂಡು ನಡ್ಸೋಕೆ ಶುರು ಮಾಡ್ತಾನ? ಬಿಗ್ ಬಾಸ್ ಇದು ಶೋ ಅಲ್ಲ, ಇದು ಒಂದು ಮೈಂಡ್ ಎಕ್ಸ್ಪೆರಿಮೆಂಟ್. ಈ ಶೋ ಪ್ರಾರಂಭದಲ್ಲಿ ಶುರುವಾಗಿದ್ದೇ ಒಂದು ವಿಚಿತ್ರ ಸನ್ನಿವೇಶದಿಂದ. ಹಾಗಾದ್ರೆ ಬಿಗ್ ಬಾಸ್ ಶೋ ಹೇಗೆ ಶುರು ಆಯ್ತು, ಇದರ ಉದ್ದೇಶ ಏನು, ಎಲ್ಲವನ್ನ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂದು 1999 ನೆದರ್ಲ್ಯಾಂಡ್ ನಲ್ಲಿ ಒಂದು ಪ್ರಯೋಗ ನಡೆಯುತ್ತೆ. ಸೆಲೆಬ್ರಿಟಿ ಅಲ್ಲ, ಸಾಮಾನ್ಯ ಜನರನ್ನ ಮತ್ತು ಮನೆ ಒಳಗೆ ಲಾಕ್ ಮಾಡ್ತಾರೆ. ಅಲ್ಲಿ ಫೋನ್ ಇಲ್ಲ, ಟಿವಿ ಇಲ್ಲ, ಅವರ ಕುಟುಂಬ ಸಹ ಇಲ್ಲ. ಆದ್ರೆ 24x7 ಕ್ಯಾಮೆರಾ ಮಾತ್ರ ಇರುತ್ತೆ. ಅಲ್ಲಿ ಪ್ರೊಡ್ಯೂಸರ್ ಗಳಿಗೆ ಒಂದು ವಿಷಯ ನೋಡ್ಬೇಕಿತ್ತು. ಅದೇನಂದ್ರೆ, ಪ್ರೈವಸಿ ಹೋದ್ರೆ ಮನುಷ್ಯನ ವ್ಯಕ್ತಿತ್ವ ಮುರಿಯುತ್ತಾ? ಮುರಿಯೋದಾದ್ರೆ ಹೇಗೆ ಮುರಿಯುತ್ತೆ? ನೋಡಿ ಸ್ನೇಹಿತರೆ, ಮನುಷ್ಯ ಯಾವಾಗ ನಿಜವಾಗ್ಲೂ ಅವನಾಗಿರ್ತಾನೆ ಗೊತ್ತಾ? ಯಾರೋ ಅವನನ್ನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದಾಗ ಮಾತ್ರ. ಬಿಗ್ ಬಾಸ್ ಮನೆಯಲ್ಲಿ ನಿದ್ರೆ ಇಲ್ಲ, ನಿಶ್ಶಬ್ದ ಇಲ್ಲ, ಎಸ್ಕೇಪ್ ಇಲ್ಲ. ನಿಧಾನವಾಗಿ ಕೋಪ, ನಿಧಾನವಾಗಿ ಅಹಂಕಾರ, ನಿಧಾನವಾಗಿ ಅಸೂಹೆ. ಇದು ಅಭಿನಯ ಅಲ್ಲ, ಇದು ಅವರ ಸಬ್ ಕಾನ್ಶಿಯಸ್ ಮೈಂಡ್. ಕೆಲವರು ಹೇಳ್ತಾರೆ ಬಿಗ್ ಬಾಸ್ ಎಲ್ಲವೂ ಸ್ಕ್ರಿಪ್ಟೆಡ್ ಅಂತ. ಹೌದಾ? ಇದು ನಿಜಾನಾ? ಅದಕ್ಕೆ ನೇರವಾಗಿ ಉತ್ತರಿಸಬೇಕು ಅಂದ್ರೆ, ಸಂಪೂರ್ಣ ಸ್ಕ್ರಿಪ್ಟೆಡ್ ಅಲ್ಲ. ಸ್ಥಿತಿಗತಿಗೆ ಅನುಗುಣವಾಗಿ ಸ್ಕ್ರಿಪ್ಟ್ ಮಾಡ್ತಾರೆ. ಆಹಾರ ಕಟ್ ಮಾಡೋದು, ಟಾಸ್ಕ್ ಪ್ರೆಷರ್ ಕೊಡೋದು, ನಾಮಿನೇಷನ್ ಭಯ ಹುಟ್ಟಿಸೋದು, ಇವೆಲ್ಲವೂ ಸ್ಪರ್ಧಿಗಳ ಮನಸ್ಸು ಒಡೆಯಲು ಮಾಡಿರುವ ಪಕ್ಕಾ ಡಿಸೈನ್. ಏನು ಬಿಗ್ ಬಾಸ್ ದ ಧ್ವನಿ ಇದು ಒಂದು ಅನೌನ್ಸ್ಮೆಂಟ್ ಮಾತ್ರನಾ? ಖಂಡಿತವಾಗಿಯೂ ಅಲ್ಲ. ಅದು ಅಧಿಕಾರದ ಸಂಕೇತ, ಭಯ ಸೃಷ್ಟಿ ಮಾಡುವ ಸೂಚನೆ. ಇದು ನಿಯಂತ್ರಣದ ಭಾವನೆ ಕೊಡುತ್ತೆ. ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಂದು ಭಯ ಹುಟ್ಟಿಸುವ ತಂತ್ರ. ಬಿಗ್ ಬಾಸ್ ಹೇಳಿದ ಮಾತನ್ನ ಉಲ್ಲಂಘಿಸಿ ನೋಡೋಣ. ಈ ಒಂದು ಲೈನ್ ಕೇಳಿದ್ಮೇಲೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಸೈಲೆಂಟ್ ಆಗ್ತಾನೆ. ಸ್ನೇಹಿತರೆ, ಈಗ ಕನ್ನಡ ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ. ಮೊದಲ ಸೀಸನ್ ನಿಂದ ಇವತ್ತಿನವರೆಗೂ ಕಂಟೆಸ್ಟೆಂಟ್ ಗಳು ಬದಲಾಗ್ತಾನೆ ಇದ್ದಾರೆ. ಆದ್ರೆ ಫಾರ್ಮುಲಾ ಒಂದೇ ಇದೆ. ಇನ್ನು ಫೈನಲ್ ಹತ್ತಿರ ಬಂದಾಗಂತೂ ಭಾವನೆಗಳು ಡಬಲ್ ಆಗ್ತವೆ, ಡ್ರಾಮಾ ಡಬಲ್ ಆಗುತ್ತೆ, ಕಣ್ಣೀರು ಡಬಲ್ ಆಗುತ್ತೆ. ಇದು ನಿಜಾನಾ? ಹೌದು, ಭಾವನೆಗಳು ನಿಜಾನೆ. ಆದ್ರೆ ಟೈಮಿಂಗ್ ಎಲ್ಲ ಪಕ್ಕ ಪರ್ಫೆಕ್ಟ್ ಪ್ಲಾನ್. ಅಂತಿಮವಾಗಿ ಹೇಳ್ಬೇಕಂದ್ರೆ, ಬಿಗ್ ಬಾಸ್ ಒಂದು ಶೋ ಅಲ್ಲ, ಇದು ಒಂದು ಕನ್ನಡಿ. ನಮ್ಮ ಎಲ್ಲರ ಮನಸ್ಸಿನ ಕನ್ನಡಿ. ಸ್ನೇಹಿತರೆ, ಇಲ್ಲಿ ಭಾಗವಹಿಸುವವರ ಮನಸ್ಸಷ್ಟೇ ಅಲ್ಲ, ಬಿಗ್ ಬಾಸ್ ನೋಡುವವರ ಮನಸ್ಸು ಅಷ್ಟೇ ಗೊಂದಲವಾಗಿರುವುದು ಸತ್ಯ. ನೋಡಿ, ಈ ಫೈನಲ್ ನಲ್ಲಿ ಯಾರ್ ಗೆದ್ರು ಎಂಬುದು ಮುಖ್ಯ ಅಲ್ಲ, ಅವರು ತನ್ನ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರಾ ಎಂಬುದು ಮುಖ್ಯ. ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ನೀವು ನೀವೇ ಆಗಿರ್ತೀರಾ, ಅಥವಾ ಮಾಸ್ಕ್ ಹಾಕೊಂಡು ನಟಿಸ್ತೀರಾ? ಬಿಗ್ ಬಾಸ್ ರಿಯಲ್ ಸ್ಕ್ರಿಪ್ಟೆಡ್? ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡತೆಯನ್ನ ಪ್ರೋತ್ಸಾಹಿಸಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕಾವ್ಯ ಧ್ವನಿ. ಧನ್ಯವಾದಗಳು.